ನೋಡಪ್ಪ, ನಾನೇ ಈ ವಿಷಯನ ಹೆಂಗೋ ಶ್ರುತಿ ಹತ್ರ ಮಾತಾಡ್ಕೊಂಡು ಸರಿ ಮಾಡ್ಕೊತಾ ಇದ್ದೆ. ಅಷ್ಟ್ರಲ್ಲೇ ಆ ವ್ಯಕ್ತಿ ನೀತು ಕಾಲ್ ಮುರ್ಸಿ ಹೋಟ್ಲಕ್ ಬೆಂಕಿನೇ ಬಿಟ್ಟಿದ್ದಾರೆ ಕಣೋ. ಅದಕ್ಕೆ ಅದಕ್ಕೆ ನಾನು ಹೋಗ್ ದುಡ್ಡು ಕೇಳ್ದೆ. ನಾನ್ ಮಾಡಿದ ತಪ್ಪ ಹೇಳು ಮನೋಜ. ಸೂರ್ಯ ಏನು ಏನ್ರು ತಪ್ಪಿಲ್ಲ ಕಣಪ್ಪ, ತಪ್ಪಿಲ್ಲ. ಈಗ ಹೇಳಪ್ಪ, ಅದ್ ಯಾಕೆ ಶ್ರುತಿಗೆ ಅರ್ಥ ಆಗ್ತಾ ಇಲ್ಲ? ಇವಾಗ ಏನೋ ಯೋಚನೆ ಮಾಡ್ತಾ ಇದ್ಯಾ? ಗೊತ್ತಿಲ್ಲ ಕಣೋ, ಅವಳನ್ನ ಮತ್ತೆ ಹೆಂಗ್ ಮನೆಗ್ ಕರ್ಕೊಂಡ್ ಬರೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಲೇ ರವಿ, ನಿನಗೆ ನಿನ್ನ ಹೆಂಡತಿ ವಾಪಸ್ ಬರ್ಬೇಕು, ನನಗೆ ಆ ಫ್ರಾಡು ಮತ್ತೆ ಬರ್ಲೇಬಾರ್ದು. ನಿನಗೆ ಡೈವರ್ಸ್ ಸಿಗತ್ತೆ ಕಣ, ಆದ್ರೆ ಇವನ್ ವಿಷಯ ತುಂಬಾ ಕಾಂಪ್ಲಿಕೇಟ್ ಆಗಿದೆ. ರವಿ, ನಿಮ್ಮ ಮಾವ ಏನಂತ ಇದಾರ? ಅವ್ರೇನ್ ಉತ್ತರ ಕೊಟ್ರು ನಾನ್ ಅದನ್ನ ಶ್ರುತಿ ಕಳ್ಸಿದೆ. ಅದಕ್ ಶ್ರುತಿ ಏನಂದ್ಲು? ಅದನ್ನ ನಮ್ಮ ಅಪ್ಪನ ಹತ್ರನೇ ಕೇಳ್ಕೊಳ್ತಾ ನನ್ ಮಾತನ್ನ ತೆಗ್ದಿ ಆಡ್ಸಿ ಮುರ್ಸಿ ಡಸ್ಟ್ಬಿನ್. ಇದೇನ ದೊಡ್ಡ ಕಾಮಿಡಿ ಅಲ್ಲ ನಿನ್ ನಗದಿಕ್ಕೆ ಮುಚ್ಚಬ ಇಲ್ಲ. ರವಿಗಾನ್, ನೀನು ಹೆಂಗಾದ್ರೂ ಮಾಡಿ ನಿಮ್ ಮಾವನ ಹತ್ರ ದುಡ್ಡು ತಗೊಂಡು ಅದನ್ನ ನೀತು ಕೊಟ್ಟು ನಿನ್ನ ಮರ್ದೋಗೋ ಕೇಳ. ಹಂಗೆ ಶ್ರುತಿ ಹತ್ರ ಹೋಗಿ ಕ್ಷಮೆ ಕೇಳು, ಎಲ್ಲ ಸರಿ ಹೋಗ್ಬಿಡುತ್ತೆ. ಲೇ, ಇವನ್ ಸಮಸ್ಯೆ ಹೆಂಗೋ ಬಗೆಹರಿಯುತ್ತೆ ಕಣ. ಅದೇ ನನ್ಗೆ ನನ್ನ ಹೆಂಡತಿ ದಿನಾ ಕಾಲ್ ಮಾಡಿ ಏನೋ ಒಂಥರ ಮಾತಾಡ್ತಾ ಹೇಳ್ಕೊಣ. ಇನ್ನು ಹೆಂಡತಿ ಅಂತ ಇದೆಯಾ? ಒಂಥರ ಅಂದ್ರೆ ಅದೇ ಕಣ, ಸ್ವಲ್ಪನೇ ಮಾತಾಡ್ತಾಳೆ. ನನಗೂ ಒಂಥರ ಆಗತ್ತೆ. ಓಹೋ, ಆ ಪೌಡ್ರಮ್ಮ ನಿನ್ನ ಈ ರೂಟ ಕರೆಕ್ಟ್ ಮಾಡಕ್ ನೋಡ್ತಾ ಇದ್ದಾಳ. ಲೇ, ಅವ್ಳು ಮಾತಾಡೋದ್ನ ಕೇಳಕ್ಕೂ ಆಗ್ತಿಲ್ಲ, ಕೇಳ್ದೆ ಇರಕ್ಕೂ ಆಗ್ತಿಲ್ಲ. ಆದ್ರೆ ಒಂದು, ನನ್ನ ಕೈಯಲ್ಲಿ ಅವಳ ಜೊತೆ ಇನ್ನು ಯಾವತ್ತೂ ಬಾಳಕ್ ಆಗಲ್ಲ ಆಗಲ್ಲ ಆಗಲ್ಲ. ಆದ್ರೆ ಒಂದು ಕಣ, ಈ ವಿಷಯದಲ್ಲಿ ನೀನು ಸ್ಟ್ರಾಂಗ್ ಆಗಿರ್ಬೇಕು ಮನೋಜ. ಫುಲ್ ಸ್ಟ್ರಾಂಗ್ ಕೂಡ. ಆಯ್ತು ಬಿಡಪ್ಪ, ನೀನ್ ಫುಲ್ ಸ್ಟ್ರಾಂಗ್ ನೀನು. ಸೂರ್ಯ, ಇಂಜಿನ್ ಬೋರ್ಗ್ ಬಂತು. ನಿಜ ಕಣಪ್ಪ, ನಿಜ. ಇಲ್ಲಿ ನೀನೇ ತುಂಬಾ ಸ್ಟ್ರಾಂಗು. ಈ ಮಾತ್ ಮೇಲೆ ನಿನ್ಕೋ ಸಾಕು. ರವಿ, ಬೇಜಾರಾಗ್ಬಿಡ ಕಣ, ಏನಾದ್ರು ಮಾಡೋಣ. ರವಿಗಾನ್, ನೀನು ಮತ್ತೆ ಮೈಕಮ್ಮ ಮತ್ತೆ ಖುಷಿಯಾಗಿ ನಮ್ಮ ಮನೆ ತುಂಬಾ ಓಡಾಡ್ಕೊಂಡಿರ್ಬೇಕು. ಹಂಗ ಮಾಡ್ತೀನಿ ನಾನು ಮನೋಜನ್ ಮೇಲೆ ನಾಳೆ. ಅಲ್ಲ ಇವ್ರೆ, ನಾವ್ ಕೊಡೋದ್ ಕಡಿಮೆ ಬಡ್ಡಿ, ಆ ದುಡ್ಡು ರಿಕವರ್ ಆಗಿಲ್ಲ ಅಂದ್ರೆ ನಮ್ ಬಿಸ್ನೆಸ್ ಗತಿ ಏನು? ಅಲ್ಲ, ಯಾಕೆ ಕೊಡಲ್ವಂತೆ? ಸರಿ, ನಾನ್ ಮಾತಾಡ್ತೀನಿ. ತರ ಅಪ್ಪ, ಏನ್ ಕಂದ ಇದು? ದುಡ್ಡು ತಗೊಂಡವ್ರೆಲ್ಲ ಕೊಡಲ್ಲ ಅಂತ ಕೂತಿದಾರಂತೆ. ಹೌದಾ? ಕೊಡು. ಹೀಗೆ ಆದ್ರೆ ನಾವು ಬ್ಯಾಂಕ್ ಕರಪ್ಟ್ ಆಗ್ತೀವಿ. ನಮ್ ಸಾಲ ತುಂಬಾ ಇದೆಯಲ್ಲಮ್ಮ, ರಿಕವರಿ ಮಾಡೋದು ಹೇಗೆ? ನಾನ್ ಇವತ್ತೇ ನಮ್ಮ ಹತ್ರ ಸಾಲ ತಗೊಂಡವ್ರಿಗೆಲ್ಲ ಲೀಗಲ್ ಆಗಿ ನೋಟಿಸ್ ಕಳಿಸ್ತೀನಿ ಪಪ್ಪ. ಅವ್ರು ಶ್ಯೂರಿಟಿ ಕೊಟ್ಟಿದಾರಲ್ಲ, ಅದ್ರ ಪ್ರಕಾರ ಆಕ್ಷನ್ ತಗೊಳ್ಳೋಣ. ತುಂಬಾ ಪೀಡ್ಸೋದ್ ಬೇಡಮ್ಮ, ಒಳ್ಳೆ ಜನನು ಇರ್ತಾರೆ, ಪಾಪ ಅವ್ರು ನೊಂದ್ಕೊಳ್ಳೋದ್ ಬೇಡ. ಅವ್ರು ನೊಂದ್ಕೋತಾರೆ ಅಂತ ನಾವ್ ದುಡ್ಡು ರಿಕವರ್ ಮಾಡ್ಕೊಳ್ಳೋದು ಹೇಗೆ? ಹಾಗಲ್ಲ. ನಾನ್ ನಿನ್ಗೆ ಅವತ್ತೇ ಹೇಳಿದ್ದೆ, ಇದನ್ ನೀ ಒದ್ದು ತುಮ್ನೆ ಮನೇಲಿರು ಅಂತ. ಅಡ್ಗೆ ಆರಾನ ಮಾಡ್ಲು ಲೇದು. ಈಗ ಶಿವಾರೆಡ್ಡಿ, ಅನಾವಶ್ಯಕವಾಗಿ ನಮ್ ಲೈಫ್ ಅಲ್ಲಿ ತೊಂದ್ರೆ ಆಗ್ತಾ ಇದ್ಯಾ? ಯು ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಫೇಸ್ ಒಂದೇ ಅರ್ಥ ಆಗಿದ್ದು, 4 ಇಂಗ್ಲಿಷ್ ರಾದು ಬಿಡ. ನಮ್ ವ್ಯವಹಾರಕ್ ಬರಕ್ ನೀನ್ ಯಾರು? ಈ ಮಾತನ್ನ ಜಿಂಕೆ ಸಿಂಹನ ಕೇಳಕ್ ಆಗೋದಿಲ್ಲ ಬಿಡ. ನಮ್ ಪಾಡುನ ಹುಲ್ ತಿಂತಿರ್ತೀವಿ, ನೀನ್ ಯಾಕೋ ನಮ್ಮನೆ ತಿನ್ನಕ್ ಬಂದಿದ್ಯಾ ಅಂತ. నాకు చాలా ఆకలి కావాలి, అన్ని వివరం మొత్తం నాకీ కావాలి. ಇನ್ ಮುಂದೆ ಹೀಗೆ ಆಗ್ತಿರುತ್ತೆ. ನೀನು ಸಾಲ ಅಂತ ಎಲ್ಲಾರ್ಗು ದುಡ್ಡು ಕೊಟ್ಟೆ, ಆ ಸಾಲನ ವಾಪಸ್ ಕೊಡೋ ಆಗಿಲ್ಲ ಅಂತ ನಾನ್ ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ. ಬರೀ ಇದಲ್ಲ, 17 ಹೋಟ್ಲು, 21 ಕಾಂಡಿಮೆಂಟ್ಸು, ಪಿಗ್ಮಿ, ತರಕಾರಿ ಮಂಡಿ, ಇದ್ಯಾವುದ್ರಿಂದನೂ ನಿಮ್ಗೆ ದುಡ್ಡು ಬರಲ್ಲ. ಫ್ಯಾಮಿಲಿ ಎಲ್ಲ ಬೀದಿಗೆ ಬರ್ತೀರಾ ಸ್ವಲ್ಪ ದಿನ ಅಷ್ಟೇ. ಬೇಡ ಶಿವರೆಡ್ಡಿ, ದೇವ್ರು ಮೆಚ್ಚ ಕೆಲಸ ಅಲ್ಲ ಇದು. దేవుడు తిరుపతిలో ఆయాగా ఉన్నాడు. ನನ್ ಬಿಸ್ನೆಸ್ ವಿಚಾರಕ್ಕೆ ಅವನ್ ಬರಲ್ಲ. ಅವತ್ತೇ ನೀ ನನ್ ಮಾತ್ ಕೇಳಿದಿರ, ಇವತ್ ನಿನ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಇವಾಗ್ಲೇ. PC, ASI, SI, సబ్బు, సర్కల్ అన్ని వద్దు. డైరెక్ట్ హోమ్ మినిస్టర్ ಗೆ ಫೋನ್ చెయ్యి. ಮಾಡೋ ಲೇ. ಯಾವನ ನೀನು ನಮ್ಮ ಅಪ್ಪನ ಮೇಲೆ ಕೈ ಮಾಡ? ಹೋಗಿ ಲೇ. ಯಾವನ ನೀನು ನಮ್ಮನೆಗೆ? దాసు, ఇన్ ముందే నిన్ ಎಲ್ಲಾ ವ್ಯವಹಾರಕ್ಕೂ ನಾನೇ ಬಾಸು. ವಸ್ತಾನು, ಮಳ್ಳಿ ವಸ್ತಾನು. ಅದಂಡ್ರ, ಏನಕ್ಕೆ ಒಂದ್ ಪದೇ ಬಂದ್ ತೊಂದ್ರೆ ಕೊಟ್ರು ಸುಮ್ನೆ ಇದೀರಾ ಸರ್? ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ, ಒಂದ್ ಕಂಪ್ಲೇಂಟ್ ಕೊಡಿ. ಬಲಾನೂ ಇದೆ, ಪ್ರಬಲವಾದವ್ರು ಬೆಂಗಾವಲೂನು ಇದೆ. ನನ್ ಮನೆಯಲ್ಲಿರೋದು ಈ ಹೆಣ್ಮಗು ಒಂದೇ, ತೊಡಕಕ್ಕಾಗಲ್ಲ. ನಮ್ ಬಾವಂಗ್ ಹೇಳ ಯಾರು ನಿಮ್ ಭಾವ? ಸೂರ್ಯ ಅಂತ. ಅವ್ರ ಈ ವಿಷಯಕ್ಕೆ ಬಂದ್ರೆ ಇಂಥ ಕರ್ನೂಲ್ಗಳು ಕರ್ನಾಟಕ ಬಾರ್ಡರ್ ದಾಟಕ್ಕಾಗಲ್ಲ. ರೌಡಿನ ಅವನು? ರೌಡಿಗಳ ಪಾಲಿಗೆ ರೌಡಿ ಸರ್. ನಾನು ಸಿಂಹ, ಹುಲಿ ಅಂತ ಡೋಂಗಿ ಬಿಡೋರ್ ಮುಂದೆ ಬೇಟೆಗಾರ ನಿಂತ್ಕೊಂತಾನೆ. 2 ದಿನಗಳಲ್ಲಿ ನಿಮ್ ಸಮಸ್ಯೆ ಪರಿಹಾರ ಆಗುತ್ತೆ ಸರ್. ಕರ್ಸಿ ಮಂಜು ಇವತ್ತೇ
ಬೇಡಮ್ಮ, ಯಾರಿಂದ ಯಾರಿಗೂ ಅಪಾಯ ಆಗೋದ್ ಬೇಡ. ನಮಗ್ ಸಹಾಯ ಮಾಡಕ್ ಬಂದು ಅವರೇ ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಆ ಪಾಪನು ನಮ್ ಮೇಲೆ ಬರುತ್ತೆ. ಏನು ಆಗಲ್ಲ ಸರ್, ನೀವು ಧೈರ್ಯ ಮಾಡಿ. ಬೇಡಪ್ಪ, ಅವ್ರು ಒಳ್ಳೆ ಜನ ಅಲ್ಲ. ನಾನು ಇದನ್ನ ಬೇರೆ ತರನೇ ಹಾಳಿ ಮಾಡ್ತೀನಿ. ಸರಿ ಸರ್. ತಾರಾ ಮೇಡಮ್, ಲಾಸ್ಟಿಗೆ ಕಂಡಿದ್ದು ಅಕೌಂಟ್ಸ್ ಬೇಕು ಅಂತ ಹೇಳಿದ್ರಲ್ಲ, ಫೈಲ್ ತಂದಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಾನ್ ನೋಡ್ತೀನಿ, ಆಫೀಸಲ್ಲಿ ಮಾತಾಡೋಣ. ನಾನೇನ್ ಬರ್ತೀನಿ. ನಿಮ್ಗೆ ಯಾವಾಗ ಬೇಕು ಹೇಳಿ ಸರ್, ನಮ್ ಬಾವನ್ ಕರೆಸ್ತೀನಿ. ನಾನು ಹೇಳ್ತೀನಿ ಮಂಜು. ಸರಿ ಸರ್, ನಾನೇನ್ ಬರ್ತೀನಿ ಸರ್. ನಮಗ್ ಸಹಾಯ ಆಗತ್ತೆ ಅಂದ್ರೆ ನಾವ್ ಯಾಕೆ ಮಂಜು ಅವ್ರ ಬಾಬನ್ ನೋಡ್ಬಾರ್ದು? ನಮಗೆ ಸಹಾಯ ಆಗತ್ತೆ ಅನ್ನೋದು ಮುಖ್ಯ ಅಲ್ಲ. ನಮ್ಮಿಂದ ಬೇರೆ ಯಾರಿಗೂ ಸಮಸ್ಯೆ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ನೋಡೋಣ, ದೇವರು ಯಾವ್ಯಾವ ಕಾಲದಲ್ಲಿ ಯಾರನ್ನ ಹೇಗ್ ಮೀಟ್ ಮಾಡೋಗ್ ಮಾಡ್ತಾನೋ ಗೊತ್ತಾಗಲ್ಲ. ನಾನು ಮಿನಿಸ್ಟರ್ ರಾಜಶೇಖರ್ ಜೊತೆ ಇವತ್ತೇ ಮಾತಾಡ್ತೀನಿ. ನೀನ್ ವರಿ ಮಾಡ್ಬೇಡ, ನಿನ್ ಕೆಲ್ಸ ನೋಡು. ಫೋನ್ ತೆಗಿರಿ ಬ್ರೋ. ಯಾವ್ದೋ ಅನ್ನೋನ್ ನಂಬರ್ ಬ್ರೋ. ಆಯ್ತು, ರಿಸೀವ್ ಮಾಡಿ. ಯಾರಾದ್ರೂ ಆರ್ಡರ್ ಕೇಳ್ಕೊಂಡು ಫೋನ್ ಮಾಡಿದ್ರೆ ಸರಿ ಬ್ರೋ. ಹಲೋ ಹಲೋ, ಸೀನ್ ಅವರಾ? ಯಾ ಸ್ಪೀಕಿಂಗ್. ನಿಮ್ ಬಾಸ್ ಹೆಸರೇನೇ? ಯಾಕೆ ಕೇಳಿದಕ್ಕೆ ಉತ್ತರ ಕೊಡಬೇಕು. ಉತ್ತರ ಕೊಡ್ಬೇಕಾ? ಉತ್ತರಳ್ಳಿ ಪೊಲೀಸ್ನವ್ರ ತರ ಆವಾಜ್ ಆಗ್ತಾ ಇದಾರೆ. ಯಾರು ಬ್ರೋ ಅದು? ಗೊತ್ತಿಲ್ಲ ಬ್ರೋ, ಯಾರೋ ನಿಮ್ಮ ಹೆಸರು ಕೇಳ್ತಾ ಇದಾರೆ. ಹಾ ಹೇಳಿ, ಏನ್ ವಿಷಯ? ನೋಡಿ ಸರ್, ಈ ವಿಷಯ ಹೇಳಕ್ಕೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಪಾಪ ಯಾಕೆ ನೋವು ಮಾಡ್ಕೊತೀರಾ? ಹೇಳ್ಬೇಡಿ ಬಿಡಿ. ಆಗಲ್ಲ ಸರ್, ಹೇಳ್ಬೇಕಂತಾನೆ ಫೋನ್ ಮಾಡಿರೋದು. ಮತ್ ಹೇಳಿ. ನಿಮ್ ಬಾಸ್ ಎಂತ ರೋಹಿಣಿ ತಾನೆ? ಹಾ ಹೌದು. ಛೇ, ನಿಮ್ ಬಾಸ್ಗೆ ಎಷ್ಟು ಮೋಸ ಆಗ್ಬಾರ್ದಿತ್ತು ಸರ್. ಅಲ್ಲರಿ, ನಮ್ ಬಾಸೇ ಗೊತ್ತಿಲ್ಲ ನಿಮ್ಗೆ? ಅವ್ರ ಮಿಸಸ್ ರೋಹಿಣಿ ಅನ್ನೋದು ಗೊತ್ತಾ ನಿಮ್ಗೆ? ನಿಮ್ ಬಾಸ್ ಗೊತ್ತಪ್ಪ, ಶೋರೂಮ್ ಅಲ್ಲಿ ನೋಡಿದೀನಿ. ಅವ್ರ ಹೆಸರು ಗೊತ್ತಿಲ್ಲ ಅಷ್ಟೇ. ಸರಿ ಸರಿ, ಏನ್ ಮೋಸ ಅದು? ಜಿಂಕೆ ಪಾರ್ಕ್ ಗೊತ್ತಾ ನಿಮ್ಗೆ? ಗೊತ್ತು. ಆ ಜಿಂಕೆ ಪಾರ್ಕ್ ಅಲ್ಲಿ ಅವ್ರ ಹೆಂಡತಿ ಇದಾರೆ. ಇರ್ಲಿ ಬಿಡ್ರಿ, ಏನ್ ಇವಾಗ? ಕೇಳಿಸ್ಕೊಳ್ರಿ, ಅವ್ರೊಬ್ರೇ ಇಲ್ಲ ಅಲ್ಲಿ. ಮತ್ತೆ ಅದು ಯಾರೋ ಒಬ್ಬ ಜೊತೆಲಿದ್ದಾನೆ. ಹೌದು, ಅದ್ ಯಾರು ಅಂದ್ರೆ? ಹುಡುಗ ಸಾರ್, ಏನೋ ತುಂಬಾ ಹತ್ರದಲ್ಲಿ ಕೂತಿದ್ದಾರೆ, ಕೈ ಇರ್ಕೊಂಡ್ ಮಾತಾಡ್ತಾ ಇದ್ದಾರೆ. ಈ ಶಿಲಾ ಬಾಲಕಿ ಶಾಲಾ ಬಾಲಕಿನ ಪೀರಿಯಡ್ಗೂ ಸ್ಕೂಲ್ ಟೀಚರ್ ತರ ಚೇಂಜ್ ಆಗ್ತಾ ಇದ್ದಾಳೆ. ನಿಮ್ ಬಾಸ್ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತೆ ಸರ್. ಅವ್ರಿಗೆ ಎಂತ ಮೋಸ ಆಗ್ಬಾರ್ದಿತ್ತು ಸರ್. ಬೇಕು ಅಂದ್ರೆ ಜಿಂಕೆ ಪಾರ್ಕ್ ಬಂದ್ ನೋಡಕ್ ಹೇಳಿ ಸರ್. ಓಕೆ ಓಕೆ ಅವ್ರೆ, ಕಾಲ್ ಮಾಡಿದಕ್ಕೆ ಥ್ಯಾಂಕ್ಸ್, ಬಾಯ್. ಸರಿ ಸರ್. ಬ್ರೋ, ಏನ್ ಬ್ರೋ ಇದು? ಮೇಡಮ್, ನೀವ್ ಹೇಳ್ಕೊಟ್ಟಂಗೆಲ್ಲ ಹೇಳಿದೆ. ಯಾಕೆ ಮೇಡಮ್ ಈ ತರ ಎಲ್ಲ ಹೇಳಕ್ ಹೇಳಿದ್ರು? ಕಾರಣ ಇದೆ. ಅವರು ನನ್ನ ನಿಜವಾಗ್ಲೂ ಪ್ರೀತಿಸೋ ಗಂಡ ಆಗಿದ್ರೆ ನನ್ನ ಹುಡ್ಕೊಂಡ್ ಬರ್ತಾರೆ. ಬರ್ಲಿಲ್ಲ ಅಂದ್ರ? ಇಲ್ಲ, ಬರ್ತಾನೆ ಅಂತ ನನ್ ಮನ್ಸ್ ಹೇಳ್ತಿದೆ. ನಿನ್ ಕೆಲ್ಸ ಆಯ್ತಲ್ಲ, ನೀನ್ ಹೊರಡು. ಸರಿ ಮೇಡಮ್. ಬ್ರೋ ಹಲೋ ಬ್ರೋ. ಅಲ್ಲ ಗುರುವೆ, ಇನ್ನು ಡಿವೋರ್ಸ್ ಆಗಿಲ್ಲ, ಆಗ್ಲೂ ಇನ್ನೊಂದ್ ಲವ್ವಾ? ಒಬ್ರ ಜೊತೆ ಮಾತಾಡಿದ್ರೇನೆ ಲವ್ ಆಗ್ಬಿಡುತ್ತಾ ಬಾಸ್? ಈಗೆಲ್ಲ ಯಾರನ್ನು ನಂಬೋದಿಕ್ಕಾಗಲ್ಲ. ಪಾಚ್ ಪುಡ್ತಾರ ಪಾಕ್ ಲವ್ ಈಗ. ಹೌದು ಗುರುವೆ, ಬೆಳಿಗ್ಗೆ ಲವ್, ಮಧ್ಯಾಹ್ನ ಡೇಟಿಂಗು, ಸಂಜೆ ಬ್ರೇಕಪ್. ಈ ಟ್ರೆಂಡ್ ಅಲ್ಲೇ ಈಗ ಹೋಗ್ತಾ ಇರೋದು ದುನಿಯಾ. ಸರಿ ಬಾಸ್, ನೀವು ಡೈವೋರ್ಸ್ ಕೊಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಅವ್ರು ಯಾರ ಜೊತೆ ಮಾತಾಡಿದ್ರೆ ನಿಮ್ಗೇನು? ಏನು ಅವಳೊಬ್ಳಿಗಿನ ಮಾತಾಡೇ ಬರೋದು? ನಮ್ ಬ್ರೋ ಬರಲ್ವಾ? ಮಾತಲ್ಲಿ ನಮ್ ಬ್ರೋ ರಾಜ ಹುಲಿ. ಡೋಂಟ್ ಕೇರ್ ಬ್ರೋ. ನೀವು ಯಾರಿಗಾರು ಚೆಕ್ ಅಂತ ಕಾಳಾಕಿ ರಪ್ ಅಂತ ಹಿಡಿದಾಕೊಳ್ಳಿ, ಪಟ್ಟನ್ನ ಹುಡುಗಿ ಸಿಗ್ಬೇಕಲ್ಲ ಅದಕ್ಕೆ. ನೀವ್ ನನ್ ಕಡೆ ಯಾಕೆ ನೋಡ್ತಾ ಇರೋದು? ಹೇ ಸುಮ್ನೆ ಹೀಗೆ. ನಿಮ್ ಇಂಟೆನ್ಷನ್ ನನ್ಗೆ ಗೊತ್ತು, ಸುಮ್ನೆ ಆ ಕಡೆ ನೋಡಿ. ಬ್ರೋ, ನನ್ಗೊಂದ್ ಡೌಟು. ನಿನ್ಗೂ ಡೌಟ್ ಎಲ್ಲ ಬರುತ್ತಾ ಬ್ರೋ? ಹಾಗಾದ್ರೆ ಟಕ್ ಅಂತ ಹೇಳು ಬ್ರೋ. ಫೋನ್ ಮಾಡ್ದವನು ಯಾಕೆ ಸುಳ್ಳು ಹೇಳಿರ್ಬಾರ್ದು? ಅವನು ಕರೆಕ್ಟ್ ಆಗಿ ನಿಮ್ ಬಾಸ್ ಹೆಂಡತಿ ಅಂತ ಹೇಳ್ತಾ ಇದ್ದಾನಲ್ಲ. ಬೆಂಕಿ ಇಲ್ದಲೆ ಹೊಗೆ ಆಡುತ್ತಾ, ಸಿಮ್ ಇಲ್ದೆ ಮೊಬೈಲ್ ಹಿಂಗಾಗುತ್ತಾ ಬ್ರೋ? ಪ್ರಪಂಚ ಬಾರಿ ಚೇಂಜ್ ಆಗ್ಬಿಟ್ಟಿದೆ ಬ್ರೋ. ನೀತಿ ನಿಯತ್ತು ಅನ್ನೋ ಪದಗಳೆಲ್ಲ ಬರೀ ಡಿಕ್ಷನರಿಲಿ ನೋಡಂಗಾಯ್ತು. ಏನು ಗೊತ್ತಾ, ನಮ್ಮೂರಲ್ಲೂ ಇದೇ ತರ ಒಂದ್ ಕತೆ ನಡೀತು. ಏನ್ ನಡೀತು? ಸುನಂದ ಅಂತ ಒಂದ್ ಹುಡುಗಿ ಮದುವೆ ಆಗಿ ಪಾಪ ಒಂದೇ ವರ್ಷ ಗಂಡ ಸತ್ತೋದ. ಆದ್ರೆ ಅವಳೇನ್ ಮಾಡಿದ್ಲು ಗೊತ್ತಾ? ಏನ್ ಮಾಡಿದ್ಲು? ನಂಗ್ ಮದುವೆನೇ ಆಗಿಲ್ಲ ಅಂತ ಯಾಮರ್ಸಿ ಒಬ್ಬನ ಕೈಲಿ ತಾಳಿ ಕಟ್ಸ್ಕೊಂಡ್ಲು. ಎಕ್ಸಾಕ್ಟ್ಲಿ. ಅಲ್ಲ, ಸೇಮ್ ನನ್ ಕತೆ ಇದ್ದಂಗೆ ಇದೆಯಲ್ಲ ಬ್ರೋ. ಇಂಥ ಕತೆಗಳೇ ಈಗ ರನ್ನಿಂಗು. ಯಾಮಾರಿಸಿದ ಆ ಸುನಂದ ಅಲ್ಲ ಬ್ರೋ, ಎರಡನೇ ಗಣ್ಣು ಕೈಲಿ ಅವಳು ಸಿಗಾಕೊಳ್ಳಿಲ್ವಾ? ಅದೇಂಗಾಗತ್ತೆ, ಸಿಗಾಕೊಂಡ್ಲು. ಹೌದಾ? ಆಮೇಲೆ ಏನಾಯ್ತು? ಅವ್ನ್ ಮನೆ ಬಿಟ್ಟು ಓಡಿಸ್ದ. ಅವಳು ಗಲಾಟೆ ಮಾಡ್ಲಿಲ್ವಾ? ಅಷ್ಟ್ ಟೈಮ್ ಇದೆ ಅವಳಿಗೆ. ಮೂರನೇ ಗಂಡನ ಕ್ಯಾಚ್ ಹಾಕೊಂಡ್ಲು. ಇಬ್ರು ಟೀಮ್ ಮಾಡ್ಕೊಂಡ್ರು. ಎರಡನೇ ಗಂಡನ ಮಾತಾಡ್ಬೇಕು ಅಂತ ಕರ್ಸ್ಕೊಂಡ್ಲು, ಕಚ್ಚಿ ಕನ್ಸ್ಬಿಟ್ಲು. ಏನ್ ಬ್ರೋ ಹೇಳ್ತಾ ಇದೀರಾ? ಅರ್ಧದಿನ ಹೇಳ್ದೆ ಬ್ರೋ. ದಟ್ ಮೀನ್ಸ್ ಈಗ ರೋಹಿಣಿನು ನಮ್ ಬಾಸ್ ನ ಇದೇ ತರ ಕರ್ಸಿ ಕಚಕ್ಕಂತ ಎತ್ ಬಿಡ್ತಾರಾ? ನೀವ್ ಬೈಕ್ ಮಣ್ಣಾಕ ಸುಮ್ನೆ ಹಿಂಗೆಲ್ಲ ಎದುರಿಸ್ಬೇಡ. ಯಾಕೋ ರೋಹಿಣಿ ಆ ತರದ ಕ್ಯಾರೆಕ್ಟರ್ ಅಲ್ಲ ಅನ್ಸುತ್ತೆ. ಹಾಗಾದ್ರೆ ನೇರವಾಗಿ ಒಂದ್ಸಲಿ ಹೋಗಿ ಮೀಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಬಾಸ್. ಬ್ರೋ, ಹೇಗೋ ಡೈವರ್ಸ್ ಮಾಡ್ತಾ ಇದೀಯಾ? ಅವ್ರು ಯಾರ ಜೊತೆ ನಿನಗೇನು? ಕೂಲ್ ಆಗಿರೋ ಬ್ರೋ. ನನ್ ಒಂದು ಸಲ ಡೌಟ್ ಬಂದ್ಬಿಟ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋವರೆಗೂ ಸಮಾಧಾನನೂ ಇಲ್ಲ, ನೆಮ್ಮದಿನೂ ಇಲ್ಲ. ಹಾಗಿದ್ಮೇಲೆ ಬಾ, ಹೋಗಿ ರೋಹಿಣಿನ ಮೀಟ್ ಮಾಡಿ ಕೇಳಿ ಬಿಡೋಣ. ಅಲ್ಲ ಬ್ರೋ, ನಾನು ಏನಾದ್ರು ಹೋಗಿ ರೋಹಿಣಿ ಮುಂದೆ ನಿಂತ್ಕೊಂಡ್ಬಿಟ್ರೆ, ರೋಹಿಣಿ ಏನಾದ್ರು ಈ ತರ ಅನ್ಕೊಂಡ್ಬಿಟ್ರೆ ಇವನ್ ಮನ್ಸಲ್ಲಿ ನಾನು ಇನ್ನೂ ಇದೀನಿ ಅಂತ, ಹಾಗಾದ್ರೆ ಬಿಟ್ಟಾಕು ಬ್ರೋ. ಬ್ರೋ, ಒಂದ್ ನಿಮಿಷ ಆಗಿರಿ ಬ್ರೋ. ತಿರುಗ್ಬೇಡಿ. ನಿಮ್ ಬೆನ್ನ ಹಿಂದೆ ಎಷ್ಟು ಬೆರಳಿದೆ ಹೇಳಿ? 2 ಈಗ 5 ಇಲ್ಲ 4. ಇದ್ರಿಂದ ಏನ್ ಅರ್ಥ ಆಗುತ್ತೆ? ನಾವು ನೋಡೋ ತನಕ ನಮ್ಮ ಬೆನ್ನ ಹಿಂದೆ ಏನಿದೆ ಅಂತ ಯಾರಿಗೂ ಏನು ಅರ್ಥ ಆಗಲ್ಲ. ಆಹಾ, ಏನ್ ಫಿಲಾಸಫಿ ಬಾಸ್ ನಿಮ್ದು. ಬ್ರೋ ಬನ್ನಿ, ನಾವ್ ಹೋಗಿ ನಮ್ಮ ಮನ್ಮನ ಏನಿದೆ ಅಂತ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಿಡೋಣ.
ಶೋರೂಮ್ ಕಡೆ ಹುಷಾರಮ್ಮ. ಅಮ್ಮ ಬಾ ಏನಮ್ಮ ಫೋನ್ ಮಾಡಿ ಅರ್ಜೆಂಟಾಗಿ ಬರಕ್ ಹೇಳ್ದೆ. ಹುಷಾರಾಗಿದ್ಯಾ ತಾನೆ? ನಾನ್ ಹುಷಾರಾಗೇ ಇದೀನಿ ಕಣೆ. ಆದ್ರೆ ನಮ್ ಕನಕ ಏನಾಯ್ತಮ್ಮ ಅವಳಿಗೆ? ಬೆಳಗ್ಗೆ ಮನೆಗ್ ಬಂದಾಗಿಂದ ಏನು ಮಾತಾಡದೆ ಸುಮ್ನೆ ಮಲ್ಕೊಂಡಿದ್ದಾಳೆ. ತಿಂಡಿನೇ ತಿಂದಿಲ್ಲ, ಏನು ಇಲ್ಲ. ಅದಕ್ಕೆ ಏನ್ ವಿಷಯ ಅಂತ ನೀನ್ ಕೇಳಿ ತಿಳ್ಕೊಳ್ಳಿ ಅಂತ ನಿನ್ನನ್ ಕರೆಸ್ದೆ ಕಣೆ. ಸರಿ ಇರು, ನಾನು ಹೋಗ್ ನೋಡ್ತೀನಿ. ಕನಕ, ಏ ಕನಕ, ಬಾ ಅಕ್ಕ. ಯಾಕಕ್ಕ ಹಾಗ್ ನೋಡ್ತಿದೀಯಾ? ಎಲ್ಲಿ ನನ್ ಕಡೆ ನೋಡು. ಏ ಯಾಕೆ ಮುಖ ಒಂಥರ ಇದೆ? ಏನಿಲ್ಲ ಅಕ್ಕ, ನಿದ್ದೆ ಸರಿಯಾಗಿ ಮಾಡಿಲ್ಲ ಅಷ್ಟೇ. ನಿನಗೆ ನಿದ್ದೆ ಇಡೋದೇನ್ ಹೊಸ್ತಲ್ಲ. ಏನಾಯ್ತು ಹೇಳುಮ್ಮ. ಏ ಕನಕ, ಏನೇ ಇದು ಕೈಗ್ ಬ್ಯಾಂಡೇಜು? ಏನಿಲ್ಲ ಅಕ್ಕ. ಕನಕ, ಇನ್ ಮುಖ ಒಂಥರ ಇದೆ, ಕೈಗೆ ಬ್ಯಾಂಡೇಜ್ ಹಾಕೊಂಡಿದ್ಯಾ? ಬಂದಾಗಿಂದ ಅಮ್ಮನ್ ಜೊತೆನೂ ಮಾತಾಡ್ತಾ ಇಲ್ಲ. ಏನು ಆಗಿದೆ ಏನಂತ ಹೇಳು. ಏನು ಆಗಿಲ್ಲ ಅಕ್ಕ, ನಾನ್ ಚೆನ್ನಾಗೇ ಇದೀನಿ. ಈಗ ನೀನ್ ಹೇಳ್ತೀಯೋ ಇಲ್ವೋ? ಏ ಕನಕ, ಏನಾಯ್ತಮ್ಮ? ಏನ್ರ ಮಾಡ್ತಿದ್ದೀರಾ? ಯಾಕೆ ವಸ್ತುಗಳನ್ನ ಹೊಡ್ತಾ ಇರ್ತಿದ್ದೀರಾ? ಮನಸ್ಸೇ ಒಡೆದೋಗಿದೆ. ಇನ್ನು ವಸ್ತುಗಳೆಲ್ಲ ಯಾವ ಲೆಕ್ಕ ಬಿಡಲ್ಲ. ನಾನು ಯಾರನ್ನು ನೆಮ್ಮದಿಯಾಗಿರೋದಕ್ ಬಿಡಲ್ಲ. ನಮ್ಮನ್ ಸಾವಿಗೆ ಯಾರ್ಯಾರ ಕಾರಣನೋ ಅವ್ರೆಲ್ಲರನ್ನೂ ಬೀದಿಗೆ ತರ್ತೀನಿ. ಇದು ಆಕ್ಸಿಡೆಂಟ್ ರೀ, ಕೊಲೆ ಅಲ್ಲ. ಯಾಕ್ ಸುಮ್ನೆ ಎಲ್ರ ಮೇಲೆ ಅನುಮಾನ ಪಡ್ತಿದ್ದೀರಾ ನೀವು? ಇದು ಕೊಲೆನೇ, ಇದಕ್ಕೆ ಕಾರಣ ಸೂರ್ಯನೇ. ನೋಡಿ, ಅನಾವಶ್ಯಕವಾಗಿ ನಮ್ಮ ಭಾವನ್ ಮೇಲೆ ಅನುಮಾನ ಪಡ್ಬೇಡಿ. ಹಾಗೆಲ್ಲ ಅವರು ವಯಸ್ಸಾದ್ರ ಮೇಲೆ ಕಾರ್ ಹತ್ಸಿ ಕೊಲೆ ಮಾಡೋ ಮನುಷ್ಯ ಅಲ್ಲ. ಈ ಮುಜ್ಜಿ ನಮ್ಮ ಅಮ್ಮ ಸತ್ತೋಗಿದ್ದಾರೆ, ಅದ್ರ ಬಗ್ಗೆ ನಿನಗೆ ಬೇಜಾರಿಲ್ಲ. ನಿಮ್ಮ ಅಕ್ಕ ಭಾವನ್ ಬಗ್ಗೆ ಮಾತಾಡಿದ್ರೆ ನಿನಗೆ ಕೋಪ ಬರುತ್ತೆ. ಅತ್ತೆನ ಅಮ್ಮನ ನೋಡ್ಕೊಂಡಿದೀನಿ ನಾನು ಕೂಡ. ಅತ್ತೆ ಸತ್ತಿರೋದು ನನ್ಗೂ ನೋವಿದೆ, ನಮ್ಮ ಅಕ್ಕನ್ಗೂ ನೋವಿದೆ ರೀ. ಆದ್ರೆ ನಿಮ್ ಕಣ್ಣಿಗೆ ಪೊರೆ ಹಿಡ್ದಿದೆ, ಅದಕ್ಕೆ ಅವರೇ ಕಾರಣ ಅಂತ ಹೇಳ್ತಿದ್ದೀರಾ. ಯಾವತ್ತು ಇಲ್ದೇ ಇರೋಳು. ಆಕ್ಸಿಡೆಂಟ್ ಆಗಿದ್ದ ದಿನ ನಿಮ್ಮ ಅಕ್ಕ ಅಲ್ಲಿ ಹೇಗಿದ್ರು ನೋಡ್ಕೊಳಕ್ ಬಿಟ್ಟಿದ್ನ ನಿಮ್ ಬಾವ. ಯಾವ ಕೇಸು ಇಲ್ದೇ ಇರೋ ಆ ಚೇತನ್ ಕಾರಲ್ಲಿ ಅಷ್ಟು ಈಸಿಯಾಗಿ ಹೇಗ್ ಕೂತ್ಬಿಟ್ಟ ಕಳಿಸಿದ್ದೆ ನಿಮ್ ಬಾಬಾ. ಇದೆಲ್ಲ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ಇದೆಲ್ಲ ನಾನು ನಿಮಗೆ ಹೇಗ್ ಹೇಳಿ? ಸಮರ್ಥನೆ ಮಾಡ್ಕೊಬ್ರ. ಈಗ ಗೊತ್ತಾಯ್ತು ಯಾಕೆ ನೀನು ನಿಮ್ ಬಾವನ್ ಪರ ಅಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ. ಆವತ್ತು ನಮ್ ಮನೇಲೆ ನೋಡಿದ್ನಲ್ಲ, ನಿನಗ ಅವನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ತಾನೇ. ಕೂಗಾಡ್ಬೇಡ. ನೀವೆಲ್ಲ ಬೇಕು ಅಂತ ಮಾತಾಡ್ಕೊಂಡು ನಮ್ಮಮ್ಮನ್ನ ಕೊಲೆ ಮಾಡಿದೀರಾ. ಏಯ್, ನಿನಗ ಅವನ್ ಮೇಲೆ ಪ್ರೀತಿ ಇದ್ರೆ ಅಲ್ಲೇ ಇರೋಗೆ. ಇದ್ ಚೆನ್ನಾಗಿರಲ್ಲ ಅರುಣ್. ಕೋಪದಲ್ಲಿ ಏನೇನೋ ಮಾತಾಡಿದ್ರೆ ಆ ದೇವ್ರು ನಿನ್ನ ಕ್ಷಮಿಸಲ್ಲ. ಆ ದೇವ್ರೇನೆ ನನ್ನ ಕ್ಷಮಿಸೋದು, ಮತ್ತೇನೆ ಗುರಾಯಿಸೋದು. ಇನ್ನೊಂದು ಸಲ ಏನಾದ್ರೂ ನಿಮ್ ಬಾವನ್ ಪರವಾಗಿ ಮಾತಾಡಿದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಅವತ್ತು ನಾನು ಅಡ್ಗೆ ಮಾಡಿರ್ಲಿಲ್ಲ ಅಕ್ಕ. ನನ್ ಮನ್ಸು ಸರಿ ಇರ್ಲಿಲ್ಲ, ನನ್ನ ಆರೋಗ್ಯನೂ ಸರಿ ಇರ್ಲಿಲ್ಲ. ಅವ್ರು ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬಂದು ಮನೇಲಿ ಯಾಕೆ ಅಡ್ಗೆ ಮಾಡಿಲ್ಲ ಅಂತ ಮತ್ತೆ ನಂಗೆ ಹೊಡೆದ್ರು. ಯಾಕೆ ಅರುಣ್ ಅವ್ರು ಈ ರೀತಿ ಆಗಿದ್ದಾರೆ? ಯಾರ ಮೇಲೋ ಇರೋ ಕೋಪನ ನಿಮ್ ಮೇಲೆ ಈ ರೀತಿ ತೋರಿಸ್ತಿದಾರ? ನನ್ ಗಂಡನು ಕುಡಿತಾರೆ, ನನ್ ಜೊತೆ ಜಗಳ ಮಾಡ್ತಾರೆ, ಆದ್ರೆ ಯಾವತ್ತೂ ನನ್ ಮೇಲೆ ಕೈ ಮಾಡಿಲ್ಲ. ಅರುಣ್ ಚೆನ್ನಾಗ್ ಓದಿರೋರು, ಪೊಲೀಸ್ ಬೇರೆ. ಹೀಗೆ ಹೆಂಡತಿ ಮೇಲೆ ಕೈ ಮಾಡೋ ಸರಿನಾ? ಇಷ್ಟ ದಿನ ಚೆನ್ನಾಗೇ ಇದ್ರಕ್ಕ. ಆದ್ರೆ ನಾನ್ ಯಾವಾಗ ನಿನ್ನ ಮತ್ತೆ ಭಾವನ್ ಪರವಾಗಿ ಮಾತಾಡಿದ್ನೋ ಆಗ್ಲಿಂದ ಅವ್ರಿಗೆ ನನ್ ಮೇಲೆ ಕೋಪ. ಹೇ ಕನಕ, ನಮ್ಮೇ ಕೋಪ ಇದ್ರೆ ನಮ್ ಜೊತೆ ಮಾತಾಡ್ಬೇಕು. ನಿನ್ನ ಯಾಕೋ ಈ ವಿಷಯ ಏನಾದ್ರು ನಿಮ್ ಭಾವನ್ ಗೊತ್ತಾಗ್ಬೇಕು. ಬೇಡ ಅಕ್ಕ, ಭಾವಂಗ್ ಈ ವಿಷಯ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಖಂಡಿತ ಅವ್ರು ಅರುಣ್ ಹತ್ರ ಹೋಗಿ ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳ್ತಾರ. ಇದ್ರಿಂದ ಅವ್ರ ಮಧ್ಯೆ ಇರೋ ಮನಸ್ತಾಪ ಇನ್ನೂ ಜಾಸ್ತಿ ಆಗುತ್ತೆ. ನಾನ್ ಈ ವಿಷಯ ಅಮ್ಮಂಗೂ ಹೇಳಿಲ್ಲ. ಈ ವಿಷಯ ನಿಮ್ ಭಾವಂಗ್ ಏನಾದ್ರು ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ನನ್ಗೂ ಚೆನ್ನಾಗ್ ಗೊತ್ತು. ಅರುಣ್ ಅವ್ರ ಹತ್ರ ಕೈ ಮೊದ್ಲು ಮಾತಾಡತ್ತೆ. ನಾನು ಅವ್ರಿಗೇನು ಹೇಳೋದಕ್ ಹೋಗಲ್ಲ. ನೀನೇನು ಎದ್ರುಕೊಂಬೇಡ ಕಣೆ. ಅಲ್ಲ, ಅರುಣ್ ಅವ್ರು ಯಾಕೆ ಈ ರೀತಿ ಬದ್ಲಾದ್ರು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಅವ್ರ ತಾಯಿ ಮೇಲೆ ಸಿರಿ ಇಟ್ಕೊಂಡಿದ್ರು ಅಕ್ಕ. ಅವ್ರ ಸಾವಿನಿಂದ ಭಾವನೆ ಇದಾರೆ ಅಂತ ನಂಬ್ತಿದಾರೆ. ಅದಕ್ಕೆ ಇದೆಲ್ಲ. ನೀನ್ ಚೆನ್ನಾಗ್ ಓದಿ ಒಳ್ಳೆ ಕೆಲ್ಸಕ್ ಸೇರ್ಕೊಂಡು ಇಷ್ಟಪಟ್ಟ ವ್ಯಕ್ತಿನ ಮದ್ವೆ ಆಗಿ ಚೆನ್ನಾಗಿರ್ತೀಯ ಅಂತ ನಾವ್ ಅನ್ಕೊಂಡಿದ್ವಿ. ಅಪ್ಪನು ನಮ್ಮನ್ನ ಯಾವತ್ತೂ ಹೊಡ್ದಿಲ್ಲ. ಆದ್ರೆ ಈಗ ಕೆಲವು ದಿನ ಅಕ್ಕ ಸರಿ ಹೋಗುತ್ತೆ. ನೀನ್ ಈ ವಿಷಯನ ಅಮ್ಮಂಗ್ ಹೇಳ್ಬೇಡ. ಹೇಳಲ್ಲ, ಆದ್ರೆ ನೀನ್ ಈ ಪರಿಸ್ಥಿತಿಲಿ ಇದ್ಯಾ ಅಂತ ಅವ್ರು ಗೊತ್ತಾದ್ರೆ ತುಂಬಾ ನೊಂದ್ಕೊಂತಾರ ಕಣೆ. ಯಾಕನ್ಕ ನೀನ್ ಸ್ವಲ್ಪ ದಿನ ಇಲ್ಲೇ ಇದ್ಬಿಡೆ. ಇಲ್ಲ ಅಕ್ಕ, ನಾನ್ ಕೆಲ್ಸಕ್ ಹೋಗ್ತಿದೀನಿ ಅಂತ ಇಲ್ಲಿಗ್ ಬಂದಿದ್ದೀನಿ. ಸಂಜೆ ನನ್ ಮನೆಗ್ ಹೋಗ್ಬೇಕು. ಅವ್ರ ಮನೇಲೇ ಇದಾರೆ. ಸರಿ ಆಯ್ತು, ನೀನ್ ತಿಂಡಿನೂ ತಿಂದಿಲ್ಲ ಅಂತ ಅಮ್ಮ ಹೇಳಿದ್ರು. ನಾನ್ ಹೋಗ್ ತಿಂಡಿ ತಗೊಂಡ್ ಬರ್ತೀನಿ. ಬೇಡ ಅಕ್ಕ, ನನ್ಗೇನು ಬೇಡ. ನೀನ್ ಸುಮ್ನಿರು ಕನ್ಕ. ಮುಖ ನೋಡು ಹೇಗಾಗಿದೆ ಅಂತ. ಹೊಡ್ಸ್ಕೊಂಡ್ ಬೇರೆ ಬಂದಿದ್ಯಾ. ದೇಹದಲ್ಲಿ ಶಕ್ತಿ ಇರಲ್ಲ. ನಾನ್ ಹೋಗಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಏನಾಯ್ತು ಹೋದ್ ಕೆಲ್ಸ? ಇವನ್ ಪರವಾಗಿ ಸಾಕ್ಷಿಗಳು ಬೇಕು. ಪೂಜಾ ಇದ್ದಾಳಲ್ಲ, ಮೇಕೆ ಮಂಜನ್ನ ಕರ್ಸಿದ್ದು ಈ ಪೆಂಗ್ಯಾನೆ ಅಂತ ಹೇಳಿದಾಳೆ ಹೋದ್ ಸರಿ ಆ ನಾಗಿಣಿ. ಈ ಸರಿ ಮೇಕೆನು ಕರ್ಕೊಂಡೋಗಿ ಕಟ್ಕಟೆಲ್ ನಿಲ್ಸಿದ್ರೆ ಅವಳು ನಿಜವಾದ ಬಣ್ಣ ಬಯಲಾಗತ್ತೆ. ನಾವ್ ಇಷ್ಟೆಲ್ಲ ಸಾಕ್ಷಿಗಳನ್ನ ತಂದ್ರು ರೋಹಿಣಿ ಹೇಗ್ ನಡ್ಕೊಂತಾಳೆ, ಹೇಗ್ ವಾದ ಮಾಡ್ತಾಳೆ ಅನ್ನೋದೇ ಮುಖ್ಯ.